ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಕಾಶ್. ಇವತ್ತು ನಾವು ನಿಜವಾದ ನಡೆದ ಘಟನೆ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಅನುಭವ ಪಡೆದಿಲ್ಲದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಅವರ ಜೀವನದಲ್ಲಿ ಯಾವಾಗಾದ್ರೂ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಫೀಲ್ ಮಾಡಿರ್ತಾರೆ, ನೋಡಿರ್ತಾರೆ. ಕೆಲವು ಘಟನೆಗಳು ನಮ್ಮ ಕಣ್ಣ ಮುಂದೆ ಆದರೆ ಕೆಲವು ಘಟನೆಗಳು ನಮ್ಮ ಕಣ್ಣಿಂದೆ ಆಗ್ತಾ ಇರುತ್ತೆ. ಇದು ಅದೇ ರೀತಿಯ ಒಂದು ವಿಚಿತ್ರ ಘಟನೆ. ಬೆಂಗಳೂರಲ್ಲಿ 2012 ಒಂದು ಹೊಸ ಅಪಾರ್ಟ್ಮೆಂಟ್ ಅಂದರೆ ಆ್ಯಕ್ಚುಲಿ ಅದು ರಿನೋವೇಷನ್ ಎಲ್ಲ ಆಗಿ ರೆಡಿ ಆಗಿರುವಂಥ ಅಪಾರ್ಟ್ಮೆಂಟ್ ಹೊಸ ಓನರು ಪರ್ಚೇಸ್ ಮಾಡಿರ್ತಾರೆ. ಹಳೆ ಓನರ್ ಇದ್ದಾಗ ಅಲ್ಲೊಂದು ಘಟನೆ ನಡೆದಿರುತ್ತೆ. ಆ ಘಟನೆ ಏನು ಅನ್ನೋದನ್ನ ನಿಮ್ಮ ಹತ್ರ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ರೋಹಿತ್ ಎಂಬುವ ವ್ಯಕ್ತಿ ಜೊತೆ ಆಗಿದ್ದೇನು, ಅವರು ಅನುಭವಿಸಿದ ಒಂದು ವಿಚಿತ್ರ ಅನುಭವ ಏನು ಎಲ್ಲ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಬೆಳಗಿನ ಜಾವ 5 ಗಂಟೆಗೆ ರೋಹಿತ್ ಅವರು ಬೇಗ ಎದ್ದು ರೆಡಿಯಾಗಿ ತಮ್ಮ ಆಫೀಸಿಗೆ ಹೋಗಬೇಕು ಅಂತ ಹೊರಡ್ತಾ ಇರ್ತಾರೆ. ಯಾಕಂದರೆ ಬೆಂಗಳೂರಿನ ಜೀವನ ಅಂದರೆ 8 ಗಂಟೆಗೆ ಆಫೀಸ್ ಅಂದರೆ 8-7ವರೆಗೆಲ್ಲ ಹೊರಡೋಕ್ಕಾಗಲ್ಲ. 2 ಗಂಟೆ 3 ಗಂಟೆ ಮುಂಚೆನೇ ಅವರು ಮನೇನ ಬಿಟ್ಟು ಹೊರಡ್ತಾ ಇರ್ತಾರೆ. ಅವರು ಲಿಫ್ಟ್ ಯೂಸ್ ಮಾಡಿಕೊಂಡು ಕೆಳಗೆ ಪಾರ್ಕಿಂಗ್ ಏರಿಯಾಕ್ಕೆ ಹೋಗಬೇಕಾದ್ರೆ ಆ ಲಿಫ್ಟು ಅವ್ರು ಇದ್ದಿದ್ದು 7th ಫ್ಲೋರಲ್ಲಿ. 7th ಫ್ಲೋರಿಂದ ಅವರು 4th ಫ್ಲೋರಿಗೆ ಬರಬೇಕಾದ್ರೆ ಲಿಫ್ಟ್ ನಿಲ್ಲತ್ತೆ. ಅಲ್ಲೊಬ್ಬರು ವಯಸ್ಸಾದ ಮುದುಕ ಹತ್ತುತ್ತಾರೆ ಲಿಫ್ಟ್ ಒಳಗೆ. ಲಿಫ್ಟಿಂದ ಅವರು ಗ್ರೌಂಡ್ ಫ್ಲೋರ್ ಒಳಗೆ ಹೋಗೋಕ್ಕಿಂತ ಮುಂಚೆ ಮುದುಕ ಒಂದು ಮಾತು ಹೇಳ್ತಾರೆ ರೋಹಿತ್ ಅವರಿಗೆ. ನೋಡಪ್ಪ ಮಗು, ನೀನು ಯಾವುದೇ ಕಾರಣಕ್ಕೂ ಮಿಡ್ ನೈಟಲ್ಲಿ ಈ ಲಿಫ್ಟ್ನ ಉಪಯೋಗಿಸ್ಬೇಡ. ಕಷ್ಟ ಆದರೂ ಪರವಾಗಿಲ್ಲ, ಮೆಟ್ಟಲಿನ ಮೂಲಕ ನಿನ್ನ ಮನೆಗೆ ಹೋಗಿ ಸೇರ್ಕೊ ಅಂತ. ಅವರು ಇಷ್ಟನ್ನು ಹೇಳಿ ಗ್ರೌಂಡ್ ಫ್ಲೋರಿಂದ ಹೋಗ್ಬಿಡ್ತಾರೆ. ರೋಹಿತಿಗೆ ಏನಾಯಿತು ಏನು ಬಿಡ್ತು ಅಂತ ಒಂದು ಗೊತ್ತಾಗಲ್ಲ. ಯಾಕಂದರೆ ಸೈನ್ಸ್ ಮೇಲೆ ನಂಬಿಕೆ ಇಟ್ಟ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇಂಥ ಅಂಧವಿಶ್ವಾಸದ ಮೇಲೆ ನಂಬಿಕೆ ಇಡಲ್ಲ. ರೋಹಿತ್ ಕ್ಯಾಶುವಲ್ ಆಗಿ ಆಫೀಸಿಗೆ ಹೋಗ್ತಾರೆ. ಅವ್ರ ಆಫೀಸಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬರಬೇಕಾದ್ರೆ ಅವರ ಫ್ರೆಂಡ್ಸ್ ಎಲ್ಲ ಕರೆದ್ರು ಅಂತ ಒಂದು ಪಾರ್ಟಿಗೆ ಹೋಗ್ತಾರೆ. ಆ ಪಾರ್ಟಿಗೆ ಹೋದಾಗ ಅವರಲ್ಲಿ ಫುಲ್ಲು ಎಂಜಾಯ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಹಿಂತಿರುಗಿ ಮನೆಗೆ ಬರೋಷ್ಟರೊಳಗಡೆ, ಮನೆ ಅಂದರೆ ಅಪಾರ್ಟ್ಮೆಂಟಿಗೆ ಬರೋಷ್ಟರೊಳಗೆ ಹೆಚ್ಚು ಕಡಿಮೆ ಮಧ್ಯರಾತ್ರಿ 2 ಗಂಟೆ ಆಗೋಗುತ್ತೆ. ಅವರಲ್ಲಿ ಜಲ್ದಿ ಕಾರ್ನ ಅಂಡರ್ಗ್ರೌಂಡಲ್ಲಿ ಪಾರ್ಕ್ ಮಾಡಿ ಲಿಫ್ಟ್ ಹತ್ರ ಬಂದು ನಿಂತಾಗ ಮುತ್ತನ ಮಾತು ಜ್ಞಾಪಕಕ್ಕೆ ಬರುತ್ತೆ. ಆದರೆ ಸೈನ್ಸನ್ನು ಓದಿದಂಥ ವ್ಯಕ್ತಿಗಳು ಯಾರು ಸಾಮಾನ್ಯಗಿಂತ ಅಂಧವಿಶ್ವಾಸದ ಬಗ್ಗೆ ನಂಬಲ್ಲ. ಅದೇ ಕೆಲಸ ರೋಹಿತ್ ಮಾಡಿಕೊಂಡು ಲಿಫ್ಟ್ ಒಳಗೆ ಹತ್ತುತ್ತಾರೆ. ಲಿಫ್ಟ್ ಗ್ರೌಂಡ್ ಫ್ಲೋರಿಂದ 1st ಫ್ಲೋರಿಗೆ ಬಂತು. ಫಸ್ಟಿಂದ ಸೆಕೆಂಡಿಂದ 3rd 4th ಫ್ಲೋರಿಗೆ ಬಂದು ಅದು ಲಿಫ್ಟ್ ಆಟೋಮೆಟಿಕ್ ಆಫ್ ಆಗೋಗುತ್ತೆ. ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಆ ಡೋರ್ ಓಪನ್ ಆಗಿದ್ದ ಕೂಡಲೇ ಅಲ್ಲಿನ ಕಾರಿಡಾರ್ ಇರುತ್ತಲ್ಲ, ಅಲ್ಲಿ ಲೈಟ್ ಬಟನ್ ಆಫ್ ಆಗುತ್ತೆ. ಮುಂದೆ ರೋಹಿತ್ ಜೊತೆ ಏನಾಯಿತು, ಆ ಅಪಾರ್ಟ್ಮೆಂಟಿನ ಬ್ಯಾಕ್ ಸ್ಟೋರಿ ಏನು ಅಂತ ನೀವು ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ನಿಮಗೋಸ್ಕರ ನಾಳೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ನೋಟಿಫಿಕೇಷನ್ ಆಲ್ ಸೆಟ್ ಮಾಡಿ. ಶುಭರಾತ್ರಿ.